ಯೋಬನು ಬರೆದ ಪುಸ್ತಕ 28ನೇ ಅಧ್ಯಾಯ 28ನೇ ವಚನ. ಇಗೋ, ಕರ್ತನ ಭಯವೇ ಜ್ಞಾನವು, ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಇಂದು ಲೋಕದಲ್ಲೆಲ್ಲ ನಾವು ನೋಡುವುದಾದರೆ ಜ್ಞಾನವು ಬಹಳ ಮುಂದೆ ಇದೆ. ನೀವು ಯಾವುದೇ ಒಂದು ಸ್ಥಳಗಳಲ್ಲಿ ಹೋಗುವುದಾದರೂ, ಯಾವುದೇ ಒಂದು ಕಾರ್ಯಗಳನ್ನು ಮಾಡುವುದಕ್ಕೂ ಸಹ ಜ್ಞಾನ ಅತಿ ಮುಖ್ಯವಾಗಿ ಬೇಕು. ಲೋಕದ ಜ್ಞಾನಕ್ಕೂ ದೇವರಲ್ಲಿರುವಂಥ ನಮ್ಮ ಜ್ಞಾನಕ್ಕೂ ಬಹಳವಾದಂಥ ವ್ಯತ್ಯಾಸಗಳಿದೆ. ಅದಾಗಲೂ ಸಹ ಕೆಲವೊಂದು ಸಮಯದಲ್ಲಿ ನಾವು ಎಷ್ಟೇ ಜ್ಞಾನವಂತರಾದರೂ ಸಹ ಲೋಕದಲ್ಲಿರುವಂತಹಗಳನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಕರ್ತನಿಂದ ಹೊಂದಿಕೊಳ್ಳಬೇಕಾದಂಥ ಜ್ಞಾನವನ್ನು ಹೊಂದಿಕೊಳ್ಳುವುದಾದರೆ ನಿಶ್ಚಯವಾಗಿ ಲೋಕದಲ್ಲಿರುವಂಥವುಗಳೆಲ್ಲವನ್ನು ಸಹ ಜಯಿಸಲ್ಪಡುವುದು ಮಾತ್ರವಲ್ಲದೆ ಜ್ಞಾನವಂತರಾಗಿ ಇತರರನ್ನು ಸಹ ಕರ್ತನ ಸಮ್ಮುಖದಲ್ಲಿ ನಡೆಸಲ್ಪಡ್ಬೋದು. ಆದರೆ ಜ್ಞಾನವನ್ನು ಹೊಂದಿಕೊಳ್ಳಲಿಕ್ಕೆ ಏನು ಬೇಕೆಂಬುದಾಗಿ ನೋಡುವುದಾದರೆ ಭಯ. ಹೌದು, ದೇವರ ವಿಷಯದಲ್ಲಿ ನಾವು ಭಯ ಉಳ್ಳವರಾಗಿರಬೇಕು. ಕೆಲವೊಂದು ವಿಷಯದಲ್ಲಿ ದುಡುಕು ಮಾತನಾಡುತ್ತೇವೆ, ಮತ್ತೊಬ್ಬರನ್ನು ಮಾತ್ರವಲ್ಲದೆ ದೇವರು ನೇಮಿಸಲ್ಪಟ್ಟಂತಹ ಪದವಿಗಳನ್ನು ಸಹ ನಾವು ಸಂಶಯ ಪಡೆದ ಹಾಗೆಯೂ ಮಾತ್ರವಲ್ಲದೆ ಅವಲೋಕಿಸದ ಹಾಗೆಯೂ ಮಾತನಾಡಲ್ಪಡುತ್ತೇವೆ, ಇತರರನ್ನು ತಿರಸ್ಕರಿಸಲ್ಪಡುತ್ತೇವೆ. ಮಾತ್ರವಲ್ಲದೆ ದೇವರ ಮಕ್ಕಳಾಗಿರುವಂಥ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದಾಗಿದ್ದಂತಹ ಸ್ಥಿತಿಗಳು ಗೊತ್ತಿದ್ರೂ ಸಹ ಅದನ್ನು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವಂಥದ್ದೆಲ್ಲವೂ ಯಾಕೆ ಗೊತ್ತಾ? ದೇವರ ಭಯವಿಲ್ಲದೆ ಇರುವಂಥದ್ದು. ದೇವರ ಭಯ ನಮ್ಮಲ್ಲಿ ಬರುವುದಾದರೆ ಜ್ಞಾನವನ್ನು ಉಂಟು ಮಾಡಲ್ಪಡುತ್ತದೆ. ಆಗ ನಾವು ಜ್ಞಾನವಂತರಾಗಿ ನಡೆದುಕೊಳ್ಳಲಿಕ್ಕಾಗಿ ದೇವರ ಆತ್ಮ ನಮಗೆ ಸಹಾಯವನ್ನು ಮಾಡ್ತಾರೆ. ಅದು ಮಾತ್ರವಲ್ಲದೆ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೂ ಆ ಬುದ್ಧಿಯನ್ನು ಸಂಪಾದಿಸಿಕೊಳ್ಳಲಿಕ್ಕೂ ಸಹ ದುಷ್ಟತನವನ್ನು ಬಿಟ್ಟು ಬಿಡಬೇಕು. ಇತರರ ಮೇಲೆ ತಪ್ಪನ್ನು ಹೊರಿಸುವಂಥದ್ದು, ಇತರರನ್ನು ಸಹ ಕೀಳಾಗಿ ಕಾಣುವಂಥದ್ದು, ಅದು ಮಾತ್ರವಲ್ಲದೆ ಮತ್ತೊಬ್ಬರನ್ನು ಮನನೊಯಿಸುವಂಥದ್ದು, ನಮಗೆ ಇಲ್ಲದೆ ಇರುವಂಥ ಕಾರ್ಯಗಳಲ್ಲಿ ನಾವು ತಲೆ ಹಾಕಲ್ಪಡುವಂಥದ್ದು, ಇನ್ನೊಬ್ಬರ ಜೀವಿತವನ್ನು ಮನವನ್ನು ನೋಯಿಸುವಂಥ ಒಡೆದು ಹಾಕಲ್ಪಡುವಂತಹ ಆ ದುಷ್ಟತನದ ಕಾರ್ಯಗಳು ನಮ್ಮಲ್ಲಿ ಇರುವುದಾದರೆ ನಾವು ಬುದ್ಧಿ ಇಲ್ಲದವರಾಗಿ ನಡೆಯಲ್ಪಡುತ್ತೇವೆ. ಆದ್ದರಿಂದ ಭಯಪಟ್ಟು, ದೇವರಿಗೆ ಭಯಪಟ್ಟು ಮಾತ್ರವಲ್ಲದೆ ವಿವೇಕವುಳ್ಳವರಾಗಿ ಕರ್ತನಿಗೆ ನೀತಿವಂತರಾಗಿ ನಾವು ನಡೆಯುವಾಗ ದೇವರು ನಮಗೆ ಜ್ಞಾನವನ್ನು ಮಾತ್ರವಲ್ಲದೆ ಬುದ್ಧಿಯನ್ನು ಸಹ ಕೊಡಲ್ಪಡುತ್ತಾರೆ. ಆ ಜ್ಞಾನ ಬುದ್ಧಿಯು ನಾವು ಎಡವಲ್ಪಡದಂತೆ ಕರ್ತನಿಗೆ ಮಹಿಮೆ ತರುವಂಥ ಜೀವಿತವನ್ನು ಜೀವಿಸಲ್ಪಡ್ಬೋದು. ಪ್ರಾರ್ಥಿಸೋಣ. ಸರ್ವಶಕ್ತನಾದಂಥ ದೇವರೇ, ನಿಮಗೆ ಭಯಪಟ್ಟು ನಾವು ಜ್ಞಾನವನ್ನು ಹೊಂದಿಕೊಳ್ಳುವ ಹಾಗೆ ನಮ್ಮಲ್ಲಿರುವಂಥ ದುಷ್ಟ ಸ್ವಭಾವಗಳನ್ನು ತೊಲಗಿಸಲ್ಪಟ್ಟು ಬುದ್ಧಿಯುಳ್ಳಂಥ ಜೀವಿತವನ್ನು ಜೀವಿಸಲಿಕ್ಕಾಗಿ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.